ಸಿಲಿಂಡರ್ ಕೊಡದ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ಸಿಲಿಂಡರ್ ಕೊಡದ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ಸಿಲಿಂಡರ್ ಕೊಡದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಸಿಲಿಂಡರ್ ಕೊಡದ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಕರ್ನಾಟಕ ಮಣ್ಣಿನ ಮಗ ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಕರ್ನಾಟಕ ಮಣ್ಣಿನ ಮಗ ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಭ್ರಷ್ಟರ ಹೃದಯದಲ್ಲಿ ಸಪ್ಲಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಳ್ಳಾರಿ. ನಾವೀಗ ನೋಡ್ತಾ ಇರ್ಬೋದು, ನಾವು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಇದ್ದೀವಿ. ಇವತ್ತು ಲೈವ್ ಬಂದಂಥ ಉದ್ದೇಶ ಏನಪ್ಪ ಅಂತಂದರೆ LPG ಗ್ಯಾಸ್ಗಳಲ್ಲಿ ಆಗಿರುವಂತಹ ಸಮಸ್ಯೆಗಳು ಇವತ್ತು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೂ ಹಾಗೆ ಪ್ರಧಾನಮಂತ್ರಿಯವರಿಗೂ ಇದ್ರ ಬಗ್ಗೆ ಗಮನಕ್ಕೆ ತರಬೇಕನ್ನೋ ಉದ್ದೇಶದಿಂದ ಹೋರಾಟವನ್ನು ಹಮ್ಮಿಕೊಂಡಿದೆ KRS ಪಕ್ಷ. ಈಗ ಸದ್ಯಕ್ಕೆ LPG ಸಿಲಿಂಡರ್ ಹೋಟೆಲ್ಗಳಿಗೆ ಸರಬರಾಜಾಗುವಂತಹ ವಾಣಿಜ್ಯ ಕೆಲಸಗಳಿಗೆ ಸರಬರಾಜಾಗುವಂತಹ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು, ಸಿಲಿಂಡರ್ ಬೇಕು. ತಪ್ಪಿಸಿ ತಪ್ಪಿಸಿ ಸಿಲಿಂಡರ್ ತಪ್ಪಿಸಿ, ತಪ್ಪಿಸಿ ತಪ್ಪಿಸಿ. ಸಿಲಿಂಡರ್ ಅಭಾವ ತಪ್ಪಿಸಿ. ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೊಡದೆ ಹೊಂದಿರುವ ಆಹಾರ ಇಲಾಖೆ ಮತ್ತು ಸಂಬಂಧಪಟ್ಟ ಸಚಿವರು ಮಂತ್ರಿಗಳಿಗೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಹೋಟೆಲ್ಗಳಿಗೆ ಸರಬರಾಜಾಗುವಂತಹ LPG ವಾಣಿಜ್ಯ ಗ್ಯಾಸ್ ಅಂತ ಹೇಳಿ ಕರಿತೀವಿ ನಾವು, ಆ ಗ್ಯಾಸಿಗೆ ಸಮಸ್ಯೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೀಗೆ ಯುದ್ಧ ಮುಂದೆ ಹೋದರೆ ಮುಂದಿನ ದಿನಗಳಲ್ಲಿ ಮನೆಗಳಿಗೆ ಸಪ್ಲೈ ಮಾಡುವಂತಹ ಗ್ಯಾಸ್ನಲ್ಲೂ ಸಹ ಸಮಸ್ಯೆ ತಂದೊಡ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಮುಖಾಂತರ ನಾವು ಪ್ರತಿಭಟನೆಯನ್ನು ಸ್ಥಾಪನೆ ಮಾಡ್ತಾಯಿದ್ವಿ. ಇದು ನಮ್ಮ KRS ಪಕ್ಷ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡುವಂತಹ ಪಕ್ಷ. ಈಗಾಗಲೇ ಭಾಳಷ್ಟು ಕಡೆ LPG ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಬಡವರು ಪಾಪ ಪರದಾಡುವಂತಹ ಸ್ಥಿತಿ ಆಗಿದೆ. ಹಲವಾರು ಹೋಟೆಲ್ ಉದ್ಯಮಗಳು ಈಗಾಗಲೇ ಬಂದ್ ಮಾಡಿದ್ದಾವೆ. ಈ ಮುಖಾಂತರ ಎಂಥ ಸಮಸ್ಯೆ ನಮ್ಮದು, ವಿಶ್ವಗುರು ಅಂತ ಹೇಳುವಂತಹ ದೇಶದಲ್ಲಿ ಎಲ್ಲೋ ಯಾವುದೋ ದೇಶದಲ್ಲಿ ಯುದ್ಧ ನಡೆದರೆ ನಾವು ಸಮಸ್ಯೆಯನ್ನು ಅನುಭವಿಸುತ್ತೇವೆ ಅಂತ ಹೇಳುವಂಥದ್ದು ಭಾಳ ವಿಪರ್ಯಾಸ. ಯಾಕಪ್ಪ ಅಂದರೆ ನಾವು ಸಾವಿರಾರು ಕೋಟಿ ಬಜೆಟ್ಗಳನ್ನು 4.5 ಲಕ್ಷ ಕೋಟಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಹಾಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲೂ ನಾವೇನು ಕಮ್ಮಿ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ನಾವ್ಯಾಕೆ ಗ್ಯಾಸ್ ಸಿಲಿಂಡರ್ ಅಭಾವಗಳ ಈ ಯುದ್ಧ ಮುಂಚಿತವಾಗಲೇ ಪ್ಲ್ಯಾನ್ ಮಾಡಬೇಕಾಗಿರುವಂತಹ ಸರ್ಕಾರಗಳು ಯಾಕೆ ನಿದ್ದೆಯಲ್ಲಿ ಜಾರಿವೆ ಅಂತ. ಈಗ ಯಾವಾಗ LPG ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜನ ಪರದಾಡಿ ಭಾಳ ಸಂಕಷ್ಟಕ್ಕೆ ಈಡಾದಾಗ ಇವರು ಸಭೆಗಳನ್ನು ಮಾಡುವಂಥದ್ದು, ಅದಕ್ಕೆ ಪರಿಹಾರಗಳನ್ನು ಹುಡುಕುವಂತಹ ವ್ಯವಸ್ಥೆ ಮಾಡ್ತಾರೆ. ಇದಕ್ಕೂ ಮುಂಚೆ ಯಾಕೆ ಮಾಡಲ್ಲ ಅನ್ನುವಂಥದ್ದು ನಮ್ಮ ಬೇಡಿಕೆ. ದಯವಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ಮುಖೇನ ಭಾಳಷ್ಟು ಆಲೋಚನೆ ಮಾಡಬೇಕಾಗಿದೆ ಅಡ್ವಾನ್ಸ್ ಆಗಿ. ಈಗ ನಮ್ಮ ಹಿರಿಯರು ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ ಅಂತ. 90ರ ದಶಕದಲ್ಲಿ ಇದೊಂದು ಗಾದೆ ತಾತ್ಕಾಲಿಕವಾಗಿ ಆಗಿತ್ತು. ಸುಮ್ಮನೆ ಇರಾನ ಅಂದರೆ ಇರಾಕ್ ಬಿಡ್ತಾ ಇಲ್ಲ ಅಂತಂದು. ಅವತ್ತಿನ ಕಾಲಕ್ಕೆ ಇರಾಕ್ನಲ್ಲಿದ್ದಂಥ ಸದ್ದಾಂ ಹುಸೇನ್ ಅಂತಂದು ಆತನ ಏನು ಹೇಳ್ಬೇಕು, ರಾಕ್ಷಸ ಹೇಳ್ಬೇಕಾ, ಬೇರೆ ಬೇರೆ ಏನೇನು ರೂಪಗಳು ಹೇಳ್ಬೇಕು, ಆ ಥರದ್ದೆಲ್ಲ ರಾಕ್ಷಸಿ ಗುಣಗಳು ಇದ್ದವು. ಅನೇಕ ರೀತಿ ಒಳಗೆ ಒಂದು ಸಂಘರ್ಷ ಏರ್ಪಟ್ಟಿತ್ತು ಇರಾಕ್ ಮತ್ತು ಇರಾನ್ ಮಧ್ಯೆ. ಅದಾದ ನಂತರ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘರ್ಷ ಅನ್ನುವಂಥದ್ದು ವಿಪರೀತಕ್ಕೆ ಹೋಗಿರುವಂಥದ್ದು. ಇವತ್ತಿನ ಅನೇಕ ದೇಶಗಳಲ್ಲಿ ಒಂದು ಶಾಂತಿ ಅನ್ನುವಂಥದ್ದೇ ಇಲ್ಲ. ಇವತ್ತು ನೀವೇನು
ನಾವೇನು ಬಂದು ನಿಂತಿದ್ದೀವಿ, ಇರಾಕ್ ಮತ್ತು ಅಮೇರಿಕಾ ಇಸ್ರೇಲ್ ಮಧ್ಯೆ ನಡೀತಾ ಇರುವಂಥ ಇರಾನ್ ಮತ್ತು ಇಸ್ರೇಲು ಅಮೇರಿಕದ ಮಧ್ಯೆ ನಡೀತಾ ಇರುವಂಥ ಒಂದು ಘೋರವಾದಂಥ ಸಂಘರ್ಷಕ್ಕೆ ನಾವೆಲ್ಲ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕಾರಣವನ್ನು ಒಂದು ಸಂಸ್ಕಾರಯುತವಾಗಿ ರಾಜಕಾರಣವನ್ನು ಸ್ಥಾಪಿಸಬೇಕಾದಂಥ ಯಾವ ಪುರಾವೆ ಕೂಡ ಅಥವಾ ಅಂಥದ್ದೊಂದು ಸಂದರ್ಭ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಇವತ್ತು ದೇಶಗಳನ್ನು ಆಳ್ತಾ ಇರುವಂಥವರು ರಾಕ್ಷಸಿ ಗುಣಗಳನ್ನು ತುಂಬಿಕೊಂಡಿರುವಂಥದ್ದು. ಅಮೇರಿಕದ ಅಧ್ಯಕ್ಷರು ಟ್ರಂಪ್ ಕಾರ್ಡು ಬಳಸಿಕೊಂಡು ಏನು ಬೇಕಾದರೂ ಇದು ತಿಪ್ಪೇಸ್ವಾಮಿ ಇದು ದಾರಿ ಲೆಟರ್ ಕೊಡಿ. ಅಲ್ಲ ನೀವು ಬರ್ರಿ ನಡ್ರಿ. KRS ಪಕ್ಷ ಯಾರು ಓದೋರು? ನೀವು ಒಬ್ಬ ಅಡಿಷನಲ್ DC ಆಗಿ ಘಟಕಗಳು ಏನು ತಾಲೂಕು ಘಟಕ ಇದೆ, ಜಿಲ್ಲಾ ಘಟಕ ಇದೆ, SC ಜಿಲ್ಲಾ ಘಟಕ ಇದೆ, ರಾಜ್ಯ ಘಟಕ ಇದೆ. ನೀವು ಕೂಡ ಅದೇ ರೀತಿ ಒಳಗೆ ಜಿಲ್ಲಾಧಿಕಾರಿ ಇರುವಂಥ ಲೈವು, ಸಿವಿಲ್ ಸಪ್ಲೈದು DD ಒಂದು ಲೈವು, ಶಿರಸ್ತಾರ್ದು ಒಂದು ಲೈವ್ ಇಟ್ಬಿಟ್ಟಿದ್ರೆ ಇವತ್ತು ನಾವು ಇದನ್ನು ತಂದು ಸಮಸ್ಯೆಗಳನ್ನು ಹೇಳ್ಬೇಕಾದಂಥ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಹೌದು, ನಾವು ಯಾಕೆ ಅಂತಂದರೆ KRS ಪಕ್ಷ ಮಾಡ್ತಾ ಇರುವಂಥದ್ದು ಇದು ಪ್ರತಿ ಕ್ಷಣ ಕೂಡ ಇಡೀ ನಾಡಿಗೆ ವಿಷಯಗಳನ್ನು ಮುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಫಸ್ಟ್ ಹೋದರೆ ಅದಾದ ನಂತರ ಒಂದಷ್ಟು ಗೊತ್ತೀರಾ? ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ದಿನಾಂಕ 12 ಮೇ 2026 ಜಿಲ್ಲಾಧಿಕಾರಿಗಳು ಕೊಳಲು. ವಿಷಯ: ವಾಣಿಜ್ಯ LPG ಸಿಲಿಂಡರ್ಗಳ ಪೂರೈಕೆ ಸ್ಥಗಿತಗೊಂಡು ಹೋಟೆಲ್ ಉದ್ಯಮ ಮತ್ತು ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಕಾರಣ ಉಂಟಾಗಿರುವ LPG ದರ ಏರಿಕೆ ಮತ್ತು ಸಿಲಿಂಡರ್ಗಳ ಕೊರತೆ ಹೋಟೆಲ್ ಮಾಲೀಕರು, ಕಾರ್ಮಿಕರು ಮತ್ತು ಜನಸಾಮಾನ್ಯರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಇದನ್ನು ಬಗೆಹರಿಸಬೇಕಾದ BJP ಮತ್ತು ಕಾಂಗ್ರೆಸ್ ಕೆಸರೆರಚಾಟದಲ್ಲಿ ನಿರತವಾಗಿದ್ದಾರೆ ಹೊರತು ಜನರ ಬವಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡುತ್ತಿಲ್ಲ. ರಾಜ್ಯದಲ್ಲಿ ಹೋಟೆಲ್ ಉದ್ಯಮ ನೆಚ್ಚಿಕೊಂಡು ಲಕ್ಷಾಂತರ ಕುಟುಂಬಗಳು ಬದುಕುತ್ತಿವೆ. LPG ದರ ಮತ್ತು ಸಿಲಿಂಡರ್ಗಳ ಕೊರತೆಯಿಂದಾಗಿ ಅವರ ಬದುಕುಗಳು ದುರ್ಭರವಾಗಿದೆ. ಹೋಟೆಲ್ಗಳನ್ನೇ ನೆಚ್ಚಿಕೊಂಡು ದಿನನಿತ್ಯದ ಗ್ರಾಹಕರು ಕಂಗಾಲಾಗಿದ್ದಾರೆ. 20ರಿಂದ 30% ಆದಾಯ ಕುಸಿಯುವ ಸಾಧ್ಯತೆ ಇದೆ. ಮದುವೆ, ನಾಮಕರಣ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳು ಮುಂದೂಡಲ್ಪಡುತ್ತಿವೆ. ಹಾಸ್ಟೆಲ್ ಮತ್ತು PGಗಳಲ್ಲಿರುವವರ ಸ್ಥಿತಿ ಸಹ ಇದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಕಾಳಸಂತೆಯಲ್ಲಿ ದುಬಾರಿ ದರದಲ್ಲಿ ಅಡುಗೆ ಅನಿಲ ಮಾರಾಟ ಮಾಡಲಾಗುತ್ತಿದ್ದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಜನರ ಗೋಳು ಕೇಳಬೇಕಾದ JDS, BJP, ಕಾಂಗ್ರೆಸ್ ಪಕ್ಷಗಳ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ವಿಲಾಸಿಗಳಾಗಿದ್ದಾರೆ. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ರಾಜ್ಯದ ಜನತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ನಡೆಸಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದೆ. ತಮ್ಮ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನಿಲ ಪೂರೈಕೆಯನ್ನು ಅತ್ಯಂತ ತ್ವರಿತವಾಗಿ ರಾಜ್ಯದ ಜನತೆಗೆ ಪೂರೈಸಬೇಕೆಂದು ಆಗ್ರಹಿಸುತ್ತಿದ್ದೇವೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಸಮಿತಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಫೋಟೋ ಬೇಕು. ಫೋಟೋ ಯಾರು ಮಾಡುತ್ತೆ ಸರ್? ದಯವಿಟ್ಟು ರಿಯಾಕ್ಷನ್ ಕೊಡ್ರಿ ಇದಕ್ಕೆ. ಮುಂದೆ ಬನ್ನಿ. ಒಳ್ಳೆ ಉದ್ದೇಶ ಇದೆ. ಆಗಿರುವ ಒಂದು ಸಂಘರ್ಷದಿಂದ ನೋಡ್ತಾ ಇದ್ದೀನಿ.
ಕುರಿತ ಮನವಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಂದು ಸರ್ ಇವತ್ತು ಯಾವ ಸ್ಥಿತಿ ಒಳಗೆ ಇದೆ ಮೀನ್ಸು ಸಾಕು ಏನಿದೆ ಅದನ್ನು ಸ್ವಲ್ಪ ದಯವಿಟ್ಟು ಹೇಳ್ರಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಇಲ್ಲ ನನ್ನ ಕಡೆ ಮಾಹಿತಿ ಇಲ್ಲ ಕಡೆಗೆ ನಮ್ಮ ಡಿಡಿ ಸ್ಟೂಡೆಂಟ್ಸ್ ಇರುತ್ತೆ ಯಾಕಂದ್ರೆ ನಮ್ಗೆ ಏನಿದೆ ಸರ್ಕಾರ ಸರ್ಕ್ಯುಲೇಟ್ ಆದೇಶ ಆವಾಗ ಬರ್ತದೆ ಅಲ್ಲ ಈಗ ಈ ಬಗ್ಗೆ ನೀವು ಸಭೆಗಳನ್ನು ಮಾಡಿಲ್ಲ ಇದ್ರ ಬಗ್ಗೆ ಮನೆ ಕೂಡ ಕೊಟ್ಟು ಬಂದಿದ್ದು ಅದೆಲ್ಲ ದಯವಿಟ್ಟು ಸರ್ ಜನರ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮನವಿ ಕೊಡ್ತಾ ಇದೀವಿ ಅಂತಂದ್ರೆ ಅದ್ರ ಜೊತೆಗೆ ಜನಗಳು ಸಾಯ್ತಾ ಇದ್ದಾರೆ ಅದನ್ನೇ ಕೇಳ್ತಾ ಇದ್ದೀವಿ ಸರ್. ಈಗ ನಾವಾಗಿ ಬಂದು ಕೊಟ್ಟ ನಂತರನೇ ನಿಮ್ಮ ಏನು ಆ್ಯಕ್ಷನ್ಗಳು ಸ್ಟಾರ್ಟ್ ಆಗ್ತದ, ಅದ್ರ ಮುಂಚೆ ನೀವಾಗಿ ಸಭೆಗಳನ್ನು ಮಾಡಿ ಇವತ್ತಿನ ಪರಿಸ್ಥಿತಿ ಸಿಲಿಂಡ್ರು ಮನೆಗೆ ಬಳಸುವಂಥ ಸಿಲಿಂಡ್ರು ಕಮರ್ಷಿಯಲ್ ಅಲ್ಲ, ದಯವಿಟ್ಟು ನಿನ್ನೆವರೆಗೆ ಈಗ ನೀವು ಇದ್ರ ಬಗ್ಗೆ ಏನಾದರೂ ಇಂಥ ಮಾಹಿತಿ ತಗೊಂಡು ಬನ್ನಿ ನಾವು ಮಾಡ್ತೀವಿ. ಮನೆ ಕೂಡ ಬಂದಿದ್ರೆ ಮನೆ ತಗೊಳ್ತೇವೆ ಅಲ್ಲ ಸರ್, ಯಾರಿಗೂ ಕೂಡ ಪ್ರಜೆಗಳಿಗೆ ಯಾರಿಗೂ ಕೂಡ ಇದರಲ್ಲಿ ವ್ಯತ್ಯಯ ಆಗದಂತೆ ನಾವು ನೋಡ್ತೀವಿ. ಅಂದ್ರೆ ಯಾವ ಜಿಲ್ಲಾಡಳಿತದ ಒಂದು ಜವಾಬ್ದಾರಿ ನಿಭಾಯಿಸ್ತೀವಿ. ಕೊಡ್ತಾರೆ ಇವತ್ತಿಗೆ ಏನು ಗೈಡ್ಲೈನ್ಸ್ ಇದೆ ಸರ್? ಏನು ಗೈಡ್ಲೈನ್ಸ್ ಇದೆ ಇವತ್ತಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಈ ವಿಷಯಕ್ಕೆ? ಇವತ್ತಿಗೆ ಬಹಳ ಪ್ರಕ್ಷುಬ್ಧ ಆಗಿ ಇರುವಂಥ ವಾತಾವರಣ. ಯಾಕಂದರೆ ನಿನ್ನೆ ನಮ್ಮ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ರಘುಜಾಂಗಿ ಅವರು ಕೂಡ ಬೆಂಗಳೂರಿನಲ್ಲಿ ಒಂದು ಅಪಾಚಿ ಹೋಟ್ಲು ಅಂತ ಇದೆ, ನಿನ್ನೆನೇ ಅದು ಇವತ್ತಿಂದಲ್ಲ, ನಿನ್ನೆನೇ ಅವ್ರು ಏನು ಮಾಡಿದರು, ಒಲೆ ಉರಿಸಿ ಆಹಾರ ತಯಾರಿಸಿದ್ರು, ನಾನ್ ವೆಜ್ ಸೌದೆ ಒಲೆ ಅದನ್ನು ನಿನ್ನೆನೇ ಸ್ಟಾರ್ಟ್ ಆಗಿದೆ ಇಲ್ಲಿ ಬೆಂಗಳೂರಿನಲ್ಲಿ. ಇಲ್ಲಿ ಪರಿಸ್ಥಿತಿ ಎಲ್ಲರೂ ಕೂಡ ಸರ್, ಎಲ್ಲರಿಗೆ ಮನೆಗಳು ತಕ್ಷಣ ಸಿಗಲಿಕ್ಕಿಲ್ಲ. ಇವತ್ತು ನಾನು ಕೂಡ ಹೊಸಪೇಟೆಯಿಂದ ಬಂದೀನಿ, ಬೇರೆ ಊರಿನಿಂದ ಬಂದಿರ್ತಾರೆ, ನೀವು ಕೂಡ ಎಲ್ಲೆಲ್ಲಿ ಸೌಲಭ್ಯ ಇರ್ತದೆ ಏನು ಕತೆ ಗೊತ್ತಿಲ್ಲ. ಜನಗಳು ಹೋಟೆಲ್ಗಳ ಮೇಲೆ ಕೂಡ ಅವಲಂಬಿತರಾಗಿರ್ತಾರೆ. ಅದರರ್ಥ ಜನಗಳು ಬದುಕಬೇಕು, ಅದರ ಜೊತೆಗೆ ದುಡಿಮೆಗೋಸ್ಕರ ಹೋಟೆಲ್ ಉದ್ಯಮವನ್ನು ಕಂಡುಕೊಂಡಂಥ ಹೋಟೆಲ್ ಉದ್ಯಮಿಗಳು, ಸಾಮಾನ್ಯ ಜನಗಳು ಕೂಡ ಫುಟ್ಪಾತ್ನಲ್ಲಿ ಕೂಡ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ಇವತ್ತು ಅದರ ಮೇಲೆ ಆಧಾರಪಟ್ಟಿರುವಂಥ ಜನ ಇದ್ದಾರೆ. ಇವತ್ತು ಅದೇ ಇಲ್ಲದೆ ಇದ್ದರೆ, ಸಿಲಿಂಡರು ಗ್ಯಾಸು ಅದೇ ಇಲ್ಲದೆ ಇದ್ದರೆ ಇಡೀ ವ್ಯವಸ್ಥೆ ಒಂದು ಏನು ಭಾಳ ಕಷ್ಟಕರ ಆಗ್ತದೆ. ಆಮೇಲೆ ಅದನ್ನು ಆ ಹೊಟ್ಟೆ ತುಂಬುವಂಥ ವಾತಾವರಣ ಎಲ್ಲಿ ಕಾಣ್ತಾ ಇಲ್ಲ. ಹೌದಾ? ಏನು ಮಾಡ್ಬೋದು, ಏನು ಕತೆ? ಈಗ ನಾವು ಒಂದು ಕೇಳ್ತಾ ಇರೋದು ಸರ್, ಅಂದರೆ ನಿನ್ನೆವರೆಗೆ ನೀವು ಏನು ಸಭೆ ಮಾಡಿಲ್ಲ ಈ ವಿಷಯವಾಗಿ. ನಿನ್ನೆ ಮೊನ್ನೆ ಏನು ವಾತಾವರಣ ಈ ಥರದ್ದೊಂದು ಆಗ್ತಾ ಇದೆ. ನೆಕ್ಸ್ಟು ಇವತ್ತು ಏನು ನಾವು ಈಗ ಬಂದೀವಿ ಸರ್, KRS ಪಕ್ಷ ಮಾತ್ರ ಇದು ನಾಳೆ ಇದು ಇಂಥದ್ದೊಂದು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನುವಂಥ ವಿಷಯ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ನಾವು ಬಂದಿದ್ದೀವಿ. ನಾಳೆ ಅದು ಪ್ರಕ್ಷುಬ್ಧಕ್ಕೆ ಬಂದರೆ, ಅಂದರೆ ಆ ವಾತಾವರಣ ಆ ರೀತಿಯೊಳಗಾಯಿತು, ಹೋಟೆಲ್ಗಳು ನಿಂತಿತ್ತು, ಆ ಜನಗಳೆಲ್ಲ ಎದ್ದು ಬಂದರೆ ನೀವು ಏನು ಮಾಡೋಕ್ಕಾಗಲ್ಲ ಸರ್. ಹೌದಾ? ಅದನ್ನು ಇವತ್ತೇ ನೀವು ಮುಂದಾಲೋಚನೆಯಿಂದ ಜಿಲ್ಲಾಡಳಿತಗಳಿಂದ ಇದನ್ನು ಮಾಡ್ಬೇಕು ಸರ್. ಈಗ ಬೇರೆ ಯಾವುದೋ ಆಡಳಿತದ ಬಗ್ಗೆ ನಮಗೆ ಅಂಥ ಇದೇನಿಲ್ಲ. ಯಾಕಂದರೆ ಹೌದು ಸರ್, ಅಲ್ಲ ನಾವು ಏನಂದರೆ ಇಡೀ ಜಿಲ್ಲೆಯ ಏನೇ ಸಮಸ್ಯೆಗಳಿದ್ದರೆ ಅದರ ಏನೋ ಮಾತಾಪಿತೃಗಳಾಗಿ ನೀವು ಜಿಲ್ಲಾಧಿಕಾರಿಗಳು, ಅಡಿಷನಲ್ ಜಿಲ್ಲಾಧಿಕಾರಿಗಳು ಇರ್ತೀರಿ. ನೀವೇ ಇನ್ನೂ ನಾನು ನೋಡಬೇಕು ಅಂತ ಅನ್ನೋದು ಐತೆಲ್ಲ, ದಯವಿಟ್ಟು ಸರ್ ಅರ್ಥ ಅದರ ಗಮನಕ್ಕಿದೆ. ಅಲ್ಲ ಸಭೆಗಳೆಲ್ಲ ಮಾಡಿದ್ದೀರಿ, ದಯವಿಟ್ಟು ಮಾಡಿ ಸರ್. ಒಂದು ರಿಸೀಟ್ ಕೊಡಿ ಹಾಗೆ ಯಾರಾದರೂ ಕಂಪ್ಲೀಟ್ ಒಂದು ವಿಷಯ ಬಿಡು ಸರ್, ಥ್ಯಾಂಕ್ ಯು. ಒಂದು ರಿಸೀಟ್ ಕೊಡಿ ದಯವಿಟ್ಟು ಈ ವಿಷಯದಾಗ ಬಂದಾಗ ಪಕ್ಷ ಏನು ಎರಡು ಅವ್ರ ಹತ್ರ ಇದೆ. ಹಾಗೆ ಒಬ್ಬರು ಯಾರನ್ನ ಒಬ್ಬರು ಒಂದು ಯಾವುದೇನೋ ವಿಷಯ ಇಟ್ಕೊಂಡಾಗ ಪಕ್ಷ ಸೂಚನೆ ಕೊಟ್ಟಿರ್ತದ, ಅದನ್ನಷ್ಟೇ ಮಾಡಬೇಕು. ಈಗ ನಮ್ದು ಬೇರೆ ಸಮಸ್ಯೆ ಐತಿ, ಯುಗಂಧರ್ದು ಬೇರೆ ಸಮಸ್ಯೆ ಐತಿ, ಎಲ್ಲರದ್ದು ಒಂದೊಂದು ಸಮಸ್ಯೆ ಐತಿ, ಅದನ್ನ ಹೇಳಿದ. ಈ ಸಮಸ್ಯೆ ಇಟ್ಕೊಂಡು ಬಂದು ಹೊಸಪೇಟೆಯಿಂದ ಬಂದಿದ್ದಾರೆ ನಾರಾಯಣ ಸ್ವಾಮಿ ಅವರು. ನೀವು ಟೀ ಶರ್ಟ್ ಕೂಡ ಹಾಕಲ್ಲ, ದಯವಿಟ್ಟು ಕಟ್ ಮಾಡಿದ್ರೆ ಓಕೆ ಸ್ವಲ್ಪ ಆಗಲೇ ನಾವು ಮಾತಾಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ಜಿಲ್ಲಾಡಳಿತ ಏನೋ ಯಾವ ಸ್ಥಿತಿ ಒಳಗೆ ಇದೆ ಅನ್ನೋಂಥದ್ದು ಇವತ್ತು ನೀವೆಲ್ಲ ಕೂಡ ಲೈವ್ನಲ್ಲಿ ನೋಡಿದ್ದೀರಿ. ಬಳ್ಳಾರಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ
ಅಡಿಷನಲ್ ಡಿ ಸಿ ಜುಬೇರ ಸರ್. ಜುಬೇರ್ ಅವರು ಇವತ್ತು KRS ಪಕ್ಷಕ್ಕೆ ಈ ದೇಶದ ಈ ನಾಡಿನ ಸಮಸ್ಯೆಗಳು ಅರ್ಥ ಆಗ್ತಾ ಇದೆ. ಇವತ್ತು KRS ಪಕ್ಷ ಸುಮ್ಮನೆ ಕೂತ್ರೆ ನಾವು ಏನು ಕೂಡ ಮಾಡ್ಲಾರ್ದಂಗೆ ಕೂತ್ರು ಕೂಡ ನಮಗಿದನ್ನು ಮಾಡಲೇಬೇಕಂತಂದು ಏನು ಹೊಣೆಗಾರಿಕೆಗಳಿಲ್ಲ. ಆದರೆ ಈ ದೇಶ ನೋಡ್ರಿ ಯಾರು ಸ್ವಲ್ಪ ಲೈವ್ ಅದರಲ್ಲಿದ್ದ ಓಕೆ, ನಮಗೆ ಯಾವ ಹೊಣೆಗಾರಿಕೆ ಕೂಡ ಇವತ್ತಿನವರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ ಹೆಣ್ಣುಮಗಳು ಗ್ರಾಮ ಪಂಚಾಯಿತಿಯಿಂದ ಒಬ್ಬ ಸದಸ್ಯರಾಗಿರುವಂಥದ್ದು, ಆ ಹೆಣ್ಣುಮಗಳಿಗೆ ಮಾತ್ರ ಹೊಣೆಗಾರಿಕೆ ಸ್ಟಾರ್ಟ್ ಆಗಿದೆ. ಹೊಣೆಗಾರಿಕೆ ಅಂದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರು ಹೊಣೆಗಾರಿಕೆ ಅಂದರೆ ಅದು ಕಂಪಲ್ಸರಿ ಕೆಲಸ ಮಾಡಲೇಬೇಕು, ನಿಭಾಯಿಸಲೇಬೇಕು ಅಂತಂದು ಆ ರೆಸ್ಪಾನ್ಸಿಬಿಲಿಟಿ ಇರುವಂಥವ್ರು. ಯಾಕೆಂದರೆ ಅವರಿಗೆ ಸಂಬಳಗಳನ್ನು ಕೊಡ್ತಕ್ಕಂಥದ್ದು. ದುರಂತ ಅಂದರೆ ಇಲ್ಲಿ ಇಡೀ ಬಳ್ಳಾರಿ ಜಿಲ್ಲೆ ಸುಮಾರು 7-8 ಲಕ್ಷ ಜನಗಳು ಇರುವಂಥ ಬಳ್ಳಾರಿ ಜಿಲ್ಲೆ ಒಳಗೆ ಅದರ ಮಾತಾ ಪಿತೃಗಳು ರೀತಿ ಒಳಗೆ ಇರಬೇಕಾದಂಥ ಬಳ್ಳಾರಿಯ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು, ಅಡಿಷನಲ್ ಡಿ ಸಿ ಅವರು ಏನು ಜುಬೇರ್ ಅವರು ಅಡಿಷನಲ್ ಡಿ ಸಿ ಅವರಿಗೆ ನಾವು ಕೇಳ್ತಾ ಇದ್ರೆ ಇದು ಯಾವುದಕ್ಕೂ ಗೊತ್ತೇ ಇಲ್ಲ ಅನ್ನೋಂಥ ರೀತಿಯೊಳಗೆ ಅದೇನು ಸಂಘರ್ಷ ಗಲ್ಫ್ ಬಗ್ಗೆ ಮಾತಾಡ್ತಾರ. ಅದರ ಹೊರತಾಗಿ ಇವತ್ತು ನಾವು ಈ ಗ್ಯಾಸ್ ವಿಷಯಕ್ಕೋಸ್ಕರ ಏನು ಕಮರ್ಷಿಯಲ್ ಗ್ಯಾಸ್ಗಳ ಕಾರಣಕ್ಕೋಸ್ಕರ ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಗಳು, ಅದ್ರ ಜೊತೆಗೆ ಬೇರೆ ಬೇರೆ ಏನೋ ಅದರಿಂದ ಕೆಲವೊಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೂಡ ಅದರದ್ದು ಗ್ಯಾಸ್ ಸಿಲಿಂಡರ್ ಬೇಕಾಗ್ತಕ್ಕಂಥದ್ದು. ಇವತ್ತು ಅಂಥ ಕಮರ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ಸಮಸ್ಯೆ ಏರ್ಪಟ್ಟಿರುವಂಥದ್ದು. ಇವತ್ತು ನಾಳೆ ಏನು ಮನೆಗಳಿಗೆ ಏನು LPGಗಳನ್ನು ಬಳಸ್ತೀವಿ, ಅದಕ್ಕೆ ಕೂಡ ಏನೋ ಕಂಟಕ ಬರುವಂಥದ್ದು ದೂರ ಏನು ಇಲ್ಲ ಅನ್ನೋಂಥ ರೀತಿಯೊಳಗೆ ಇವತ್ತು ನಾವೆಲ್ಲ ಕೂಡ ಭಾವಿಸಿದ್ದೀವಿ. ನಮಗೆ ಗೊತ್ತಾಗ್ತಾ ಇರೋದು ದುರಂತ ಅಂದರೆ 7-8 ಲಕ್ಷ ಜನಗಳನ್ನು ಕಾಪಾಡಬೇಕಾದಂಥ ಹೊಣೆಗಾರಿಕೆ ಇರುವಂಥ ಜಿಲ್ಲಾಧಿಕಾರಿ, ಅಡಿಷನಲ್ ಜಿಲ್ಲಾಧಿಕಾರಿ ಇಂಥ ಒಂದು ಸಭೆ ಮಾಡಿದ್ದೇ ಅವರಿಗೆ ಗೊತ್ತಿಲ್ಲ. ಕೇಳಿದರೆ ಇಲ್ಲ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಾರ. ಇಂಥ ಒಂದು ಸ್ಥಿತಿ ಯಾಕೆ ನಿರ್ಮಾಣ ಆಗ್ತದಂದ್ರೆ ಕರ್ನಾಟಕ ಸರ್ಕಾರವನ್ನು ಆಳ್ತಾ ಇರುವಂಥವರು ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಒಳಗೆ ಭಾರತ ಸರ್ಕಾರವನ್ನು ಆಳ್ತಾ ಇರುವಂಥದ್ದು BJP, ಅವ್ರ ಜೊತೆ ಕೈ ಜೋಡಿಸಿರುವಂಥದ್ದು JDS ಸರ್ಕಾರ. ಇವತ್ತು KRS ಪಕ್ಷ ಬಹಳ ನೇರವಾಗಿ JCB ಪಕ್ಷಗಳನ್ನು ನೇರವಾಗಿ ನಾವು ಯಾವಾಗಲೂ ಕೂಡ ಏನು ಟೀಕೆ ಮಾಡ್ತೀವಿ. ನಮ್ಮ ಟೀಕೆಗಳು ವಿನಾಕಾರಣವಾಗಿ ಹುಟ್ಕೊಂಡಿರುವಂಥದ್ದಲ್ಲ. ಅಲ್ಲಿ ಅವರ ಕೆಲಸ ಕಾರ್ಯಗಳು, ಅವರ ಹೊಣೆಗಾರಿಕೆಗಳು, ಅವರು ಮಾಡಲೇಬೇಕಾದಂಥ ಕೆಲಸಗಳು ಎಲ್ಲೆಲ್ಲಿ ಲೋಪ ಆಗ್ತದ ಅಲ್ಲೆಲ್ಲಿ KRS ಪಕ್ಷ ಎದ್ದು ನಿಲ್ತದ. ದುರಂತ ಅಂದರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರಘು ಜಾಣಿಗೇರಿಯವರು, ನಮ್ಮ KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು, ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿಗಳು ಕೂಡ ಆಗಿರುವಂಥ ರಘು ಜಾಣಿಗೇರಿಯವರು, ಅವ್ರದ್ದು ಭಾಳ ಒಂದು ಒಳ್ಳೆ ಹೋಟೆಲ್ಲು ಪೀಣ್ಯ 2ನೇ ಹಂತದಲ್ಲಿ ಏನೋ ಇರಬೇಕು ಬೆಂಗಳೂರಿನಲ್ಲಿ. ಅದ್ರ ಜೊತೆಗೆ ಅಪ್ಪಾಜಿ ಮನೆ ಅಂತಂದು ಹೋಟೆಲ್ಲು, ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಏನು ಮೆಜೆಸ್ಟಿಕ್ ಹತ್ತಿರದಲ್ಲಿ ಅದೇನು ಗಾಂಧಿನಗರದಲ್ಲಿ ಅಲ್ಲಿ ಕೂಡ ಒಂದು ಅಪ್ಪಾಜಿ ಮನೆ ಅಂತಲೇ ಇದೆ. ಒಳ್ಳೆ ನಾನ್ ವೆಜ್ ಭೋಜನ ಉಣಬಡಿಸ್ತಾರವರು. ಅಂಥ ಒಂದು ಹೋಟೆಲ್ಲು ನೆನ್ನೆನೆ ಅಲ್ಲಿ ಗ್ಯಾಸು ಸಪ್ಲೈ ಆಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಿನ್ನೆನೆ ಕಟ್ಟಿಗೆಗೆ ಉರುವಲು ಹಚ್ಚಿ ಏನೋ ಬೆಂಕಿ ಹಚ್ಚುವಂಥ ಒಲೆಗಳನ್ನು ಉರಿಸುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಇವತ್ತು ನಾಳೆ ಈ ಬಳ್ಳಾರಿ ಜಿಲ್ಲೆಗೆ ಬರ್ತದ, ವಿಜಯನಗರ ಜಿಲ್ಲೆಗೆ ಬರ್ತದ, ಕರ್ನಾಟಕಕ್ಕೂ ಕೂಡ ಈ ಸಮಸ್ಯೆಗಳು ಹರಡುವಂಥದ್ದು. ಹಾಗಾಗಿ ಬಂಧುಗಳೇ, ಯಾಕೆ ತಾವಾಗೇ ಈ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ಇವತ್ತು ಸುಮಾರು 54 ಲಕ್ಷ ಕೋಟಿಗಳನ್ನು ಏನೋ ಭಾರತ ಸರ್ಕಾರ ಕಳೆದ ತಿಂಗಳು ಬಜೆಟ್ ಮಂಡನೆ ಮಾಡಿತ್ತು. ಇದೇ ತಿಂಗಳು ಕರ್ನಾಟಕ ಸರ್ಕಾರ ಎಷ್ಟು 4,48,000 ಕೋಟಿ
ಬಜೆಟ್ ಮಂಡನೆ ಮಾಡಿರುವಂಥದ್ದು ದುರಂತ ಅಂದರೆ ಅದರಲ್ಲಿ ಅನೇಕ ಸುಮಾರು 20-30% ಏನು ಅವರು ಒಂದು ವಾರ್ಷಿಕ ವರಮಾನ ಅಂತಂದು ಹೇಳ್ತಾ ಇದ್ದಾರೆ. ಅದು ವಾರ್ಷಿಕ ವರಮಾನ ಮತ್ತು ವಾರ್ಷಿಕ ವೆಚ್ಚ ಅಲ್ಲ. ವಾರ್ಷಿಕ ವೆಚ್ಚ 4,48,000 ಕೋಟಿ, ಭಾರತ ಸರ್ಕಾರದ್ದು 54 ಲಕ್ಷ ಕೋಟಿ. ಆದರೆ ಅದರಲ್ಲಿ ಸರಿಸುಮಾರು 20-30% ಸಾಲಗಳನ್ನು, ಅಷ್ಟೊಂದು ದುಡಿತಾ ಇಲ್ಲ. ದುರಂತ ಅಂದರೆ ಅಷ್ಟೊಂದು ಸಾಲಗಳನ್ನು ತಗೊಂಡು ಸುಮಾರು ಒಬ್ಬೊಬ್ಬ ವ್ಯಕ್ತಿ ತಲೆ ಮೇಲೆ ಎಷ್ಟೈತೆ ಅಂತ ಹೇಳಿದ್ರಲ್ಲ, ಒಬ್ಬೊಬ್ಬ ತಲೆ ಮೇಲೆ 1 ಲಕ್ಷ ಇಲ್ಲ, ಯಾವ 1 ಕೋಟಿ, ಇಷ್ಟೊಂದು ತಲೆ ಮೇಲೆ ಸಾಲಗಳನ್ನು ಇರುವಂಥದ್ದು. ಇದು ಇವತ್ತಿನ ಪರಿಸ್ಥಿತಿ. ಇಂಥವ್ರ ಕೈಯಾಗ ಎಲ್ಲಿವರೆಗೆ ನಾವು ಆಡಳಿತಗಳನ್ನು ಕೊಡ್ತೀವಿ? ಯಾಕೆ ನಾವು ಇದನ್ನು ಉದಾಹರಣೆಯಾಗಿ ತಗೊಂಡಿವಿ ಅಂತಂದ್ರೆ, ಯಾವತ್ತು ಇವ್ರ ಕೈಯಾಗ ಇವತ್ತು ಕರ್ನಾಟಕ ಸರ್ಕಾರವನ್ನು ಆಳ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ, ಭಾರತವನ್ನು ಆಳ್ತಾ ಇರುವಂಥ BJP ಸರ್ಕಾರ ಮತ್ತು ಅದರ ಕೈಗೂಡಿಸಿರುವಂಥ JDS ಸರ್ಕಾರ, ಅವ್ರ ಹತ್ರ ಒಂದಷ್ಟು ದುಡ್ಡು ಇದ್ದಿದ್ರೆ ಸಂಪನ್ಮೂಲ ಇದ್ದಿದ್ರೆ ಇವತ್ತೇನು ಗ್ಯಾಸಿಂದು ಕೊರತೆ ಆಗಿದೆ, ಅದನ್ನು ಒಂದಷ್ಟು ಜಾಸ್ತಿ ರೊಕ್ಕ ಇವತ್ತೇನು ಹೆಚ್ಚು ಅಮೌಂಟಿಗೆ ಏನು ಗ್ಯಾಸ್ ಸಿಲಿಂಡರ್ಗಳನ್ನು ಮಾರ್ತಾರೆ, ಅದೇ ರೀತಿ ಒಳಗಾಗಲಿ ಅಲ್ಲಿಂದ ಎಲ್ಲಿ ಏನು ಒಂದು ಕೊರತೆ ಆಗ್ತಾ ಇದೆ ಅಲ್ಲಿ ಬೇಕಾದ್ರೂ ಒಂದಷ್ಟು ಜಾಸ್ತಿ ಡಿಮ್ಯಾಂಡ್ ಮಾಡಿ ನಮಗೆ ಸಿಲಿಂಡರ್ ಬೇಕಪ್ಪ, ಗ್ಯಾಸು ಬೇಕು, ಈ ದೇಶದ ಜನಗಳು ಬದುಕಲಿಕ್ಕೆ ಬೇಕಾದಂಥ ಮೂಲ ಸೌಕರ್ಯಕ್ಕೆ ಪೆಟ್ಟು ಬಿದ್ದಿರುವಂಥದ್ದು. ಹಾಗಾಗಿ ಗ್ಯಾಸ್ ಬೇಕು ಅಂತಂದು ಒಂದಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದು ಸ್ಟಾಕ್ ಇಟ್ಕೋಬೇಕಾಗಿತ್ತು. ದುರಂತ ಅಂದರೆ ನಮ್ಮ ದೇಶ, ನಮ್ಮ ರಾಜ್ಯ ಇಂಥ JCB ಪಕ್ಷಗಳ ಕೈಯಾಗ ಅಧಿಕಾರಗಳನ್ನು ಕೊಟ್ಟು ಸಾಲದ ಸುಳಿಯಲ್ಲಿ ಸಿಲುಕಿರುವಾಗ ಆ ದುಡ್ಡು ಅಲ್ಲಿ ಡೆಪಾಸಿಟ್ ಮಾಡಿ, ಹೆಚ್ಚುವರಿ ಡೆಪಾಸಿಟ್ ಮಾಡಿ ನಮ್ಮ ಜನಗಳನ್ನು ಕಾಪಾಡುವಂಥ ಯಾವುದೇ ಸ್ಥಿತಿ ಒಳಗೆ ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇಲ್ಲ ಅನ್ನುವಂಥದ್ದು ಇದ್ರ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಷಯ ಮತ್ತೆ ಯಾರು ಮಾತಾಡ್ತೀವಿ? ಬನ್ನಿ, ಬಳ್ಳಾರಿ ಜಿಲ್ಲೆ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ